ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ ನಮಸ್ತೆ, ನಮಸ್ಕಾರ. ಭೇಂಡಿ ಫ್ರೈ, ಲೇಡೀಸ್ ಫಿಂಗರ್ ಫ್ರೈ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಜನರಿಗೆ ಇದು ಇಷ್ಟ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇರಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಸೊ ಈ ಸಿಂಪಲ್ ಆಗಿರೋ ಒಂದು ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೇಡೀಸ್ ಫಿಂಗರ್ ಫ್ರೈ. ಸೊ ಲೆಟ್ ಸ್ಟಾರ್ಟ್ ದಿ ಪ್ರೊಸೆಸ್. ಫಸ್ಟ್ ಇದಕ್ಕೆ ಲೇಡೀಸ್ ಫಿಂಗರ್ ಈ ಥರ ಕಟ್ ಮಾಡ್ಕೋಬೇಕು ಪೀಸಸ್ಸು. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಆಮೇಲೆ ಕರಿ ಲೀವ್ಸು, ಆಮೇಲೆ ಆನಿಯನ್, ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊಂಡು ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್. ಆಮೇಲೆ ಸ್ವಲ್ಪ ಜೀರಾ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ. ಈಗ ಪ್ಯಾನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ವೀಕ್ಷಕರೇ, ತುಂಬ ಸಿಂಪಲ್ ರೆಸಿಪಿ. ಅಷ್ಟೇನು ಕಷ್ಟ ಇಲ್ಲ. ಈಗ ನೋಡಿ, ಆಯಿಲ್ ಬಿಸಿ ಆದಮೇಲೆ ಇವೆಲ್ಲ ಹಾಕೋಬೇಕು. ಈ ಸಾಸಿವೆ, ಜೀರಾ, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ. ಆದಮೇಲೆ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿನ ಇದರಲ್ಲಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಈರುಳ್ಳಿ ತುಂಬ ಫ್ರೈ ಆಗೋದು ಏನು ಬೇಡ, ಹಸಿ ವಾಸನೆ ಹೋದರೆ ಸಾಕು. ಈಗ ಕಟ್ ಮಾಡಿರೋ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು, ಕರಿ ಲೀವ್ಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಉಪ್ಪು, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆನಿಯನ್ಸು ಬೇಗ ಕುಕ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳಿ, ಆಮೇಲೆ ಸ್ವಲ್ಪ ಉಪ್ಪು ಬೇಕು. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋ ಲೇಡೀಸ್ ಫಿಂಗರ್ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಲೇಡೀಸ್ ಫಿಂಗರ್ ಫ್ರೈ ಆಗೋದಕ್ಕೆ ಸ್ವಲ್ಪ ಒಂದು 15 ನಿಮಿಷ ಆಗುತ್ತೆ. ತುಂಬ ಟೈಮ್ ಏನಾಗಲ್ಲ, ಬೇಗ ಕುಕ್ ಆಗಿಬಿಡುತ್ತೆ ಲೇಡೀಸ್ ಫಿಂಗರು. ಇವಾಗ ಇದರಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಲೇಡೀಸ್ ಫಿಂಗರಿಂದ ಒಂಥರ ಗಮ್ 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 ಥರ ಒಂದು ಬರ್ತಾ ಇದೆ ನೋಡಿ, ಅದು ಸ್ಟಾಪ್ ಆಗಬೇಕು.
ಆ ಗಮ್ಮಿ ಟೆಕ್ಸ್ಚರು ಸ್ಟಾಪ್ ಆಗೋ ತನಕ ಕುಕ್ ಮಾಡ್ಕೋಬೇಕು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂಥರ ಅಂಟಂಟಾಗಿದೆ, ಗಮ್ ಗಮ್ ಥರ. ನೋಡಿ ಆ ಥರ ಆ ಥರ ಹೋಗಬೇಕು, ಉದುರಾಗಿ ಬರಬೇಕು. ಅದು ಹೋಗೋ ತನಕ ಇನ್ನು ಸ್ವಲ್ಪ ಕುಕ್ ಮಾಡ್ಕೋಬೇಕು. ನೋಡಿ ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ ಈಗ ಗಮ್ ಗಮ್ ಥರ ಇಲ್ಲ. ನೋಡಿ ಹಿಂಗಿರಬೇಕು. ಈಗ ನಾವು ಸ್ವಲ್ಪ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಟೇಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗಲೇ ಚೆಕ್ ಮಾಡ್ಕೋಬೇಕು ನೀವು ಉಪ್ಪು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ಈಗಲೇ. ನೋಡಿ ಈಗ ಕುಕ್ ಆಗಿದೆ ಆಲ್ಮೋಸ್ಟು. ವೀಕ್ಷಕರೇ, ಅಷ್ಟೇ ಸಿಂಪಲ್, ತುಂಬ ಸಿಂಪಲ್ ರೆಸಿಪಿ. ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.